ನಮಸ್ಕಾರ ರೀ. ಇವತ್ತು ಶೇಂಗಾ ಚಟ್ನಿ ಮಾಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಶೇಂಗಾ ಚಟ್ನಿ ತೋರಿಸ್ತೀನಿ. ಎಲ್ಲರ ಮನೆಗೂ ಇರ್ತದೆ ನೋಡ್ರಿ ಇದು ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕೆಂಪಿಂಡಿ, ಬೆಳ್ಳುಳ್ಳಿ ಚಟ್ನಿ ಇರಲೇಬೇಕು ನೋಡ್ರಿ. ಶೇಂಗಾ ತೊಗೊಂಡೇನೆ ನಾನು ಇಲ್ಲಿ ಅರ್ಧ kg ಶೇಂಗಾದು ಚಟ್ನಿ ಮಾಡತ್ತೇನೆ. ನಾನು 2 ಟ್ರಿಪ್ನಾಗ ಹುರ್ಕೋತೀನಿ. ನಿಮ್ಗೆ ಒಂದೇ ಸಲ ಹುರಿದಿದ್ದು ತೋರಿಸ್ತೀನಿ, ಸುಮ್ಮನೆ ಟೈಮ್ ವೇಸ್ಟು. ಮೀಡಿಯಮ್ ಟು ಸ್ಲೋ ಉರಿ ಒಳಗೆ ಇಟ್ಕೊಂಡು ಹದವಾಗಿ ಹುರ್ಕೋಬೇಕು. ಶೇಂಗಾ ಹುರಿಯೋದ್ರಾಗ ಇರೋದು ಶೇಂಗಾ ಚಟ್ನಿ ರುಚಿ. ಜೋರು ಉರಿ ಇಟ್ಟು ಹೆಂಗೆ ಬೇಕು ಹಂಗೆ ಹುರಿಬಾರ್ದು. ಮೀಡಿಯಮ್ ಟು ಸ್ಲೋ ಉರಿ ಇಟ್ಟು ಟೈಮ್ ತೊಗೋತದೆ. ಸ್ವಲ್ಪ ತಾಳ್ಮೆಯಿಂದ ಹುರಿಬೇಕು ಚಟ್ನಿ ರುಚಿ ಬರೋಕೆ. ನೋಡಿರಿ, ಹುರಿದಿದ್ದಾಯಿತು. 2 ಟ್ರಿಪ್ ಹುರಿದು ಪ್ಲೇಟಿಗೆ ಇಟ್ಕೊಂಡಿನಿ. ಆರಲಿ ಸ್ವಲ್ಪ ಕರಿಬೇ, ಒಂದು 4 ಕಡ್ಡಿ ಕರಿಬೇನ ಕ್ರಿಸ್ಪಿಯಾಗಿ ಫ್ರೈ ಮಾಡೋಣ. ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ಚಟ್ನಿಗಳು ಇರಲೇಬೇಕು ನೋಡ್ರಿ, ನಡೆಯಂಗಿಲ್ಲ. ಅದು ನಾಳೆ ಮುಗಿತಂದ್ರೆ ಇವತ್ತು ರೆಡಿ ಮಾಡಿ ಇಟ್ಕೋಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ಚಟ್ನಿಗಳು. ಪುಡಿ ಚಟ್ನಿ ಆಯ್ತು, ಹಿಂಡಿಗಳಾಯ್ತು, ಉಪ್ಪಿನಕಾಯಿ ಆಯ್ತು, ಎಲ್ಲ ಬೇಕು ಊಟಕ್ಕೆ. ಈಗ ನೋಡ್ರಿ, 1-2 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ. ಕಲರ್ ಸೂಪರಾಗಿರ್ತೈತಿ, ರುಚಿ ಇರ್ತೈತಿ, ಖಾರ ಮೀಡಿಯಮ್ ಇರ್ತೈತಿ. ಇಂಥ ಮೆಣಸಿನ್ಕಾಯಿನ ಫ್ರೆಶ್ಶಾಗಿ ಖಾರ ಮಾಡಿದ್ದಕ್ಕೆ ಹಾಕಿರಾತು ಅಂತ ತೊಗೊಂಡೇನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡೋಣ, ಕ್ರಿಸ್ಪಿಯಾಗಿ ಬರಬೇಕು ಅವು. ಆ ಫ್ರೈ ಮಾಡಿದಂಥ ಕರಿಬೇನು ಇದ್ರಾಗ ಹಾಕಿಬಿಡೋಣ. ಸ್ವಲ್ಪ ಆರಿದ ನಂತರ ಚಟ್ನಿ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಇದ್ರಾಗ ಮೆಣಸಿನ್ಕಾಯಿ ಹಾಕೋಣ. ಇದನ್ನು ಮೊದಲು ತರಿಯಾಗಿ ಗ್ರೈಂಡ್ ಮಾಡ್ಕೊಳೋಣ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡ್ರಿ, ಮೊದಲ ಖಾರ ಮೆಣಸಿನ್ಕಾಯಿ ಕರಿಬೇ ಇಲ್ಲಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡೇನಿ. ಇದರೊಳಗೆ ಈಗ ಶೇಂಗಾ ಕಾಳು ಹಾಕೋಣ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಆಮೇಲೆ ಶೇಂಗಾ ಕಾಳು ಹಾಕೋಣ. ಶೇಂಗಾ ಕಾಳನ್ನ ಸಿಪ್ಪಿ ತೆಗೆದಿಲ್ಲ, ಸಿಪ್ಪಿ ತೆಗೆದ್ರೂ ನಡಿತೈತಿ, ಹಾಗೆ ಹಾಕಿರೂ ನಡೀತೈತಿ. ಸಕ್ರೆ ಮರ್ತೇನೆ ನೋಡ್ರಿ, ಸಕ್ರೆ ಹಾಕಬೇಕಿಲ್ಲ. 1-2 ಸ್ಪೂನ್ ಸಕ್ರೆ ಹಾಕೋಣ. ಸೂಪರ್ ಟೇಸ್ಟಿಯಾದಂಥ ಶೇಂಗಾ ಚಟ್ನಿ ರೆಡಿ ಆಗ್ತದೆ. ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ, ಉಪ್ಪಿಟ್ಟಿಗೂ ಒಳ್ಳೆ ಕಾಂಬಿನೇಷನ್. ಇವಾಗ ಇದ್ರಾಗ ಹಾಕೋಣ ಪ್ಲೇಟ್ನಾಗ. 2 ಟ್ರಿಪ್ಪೂ ನಾನು ಗ್ರೈಂಡ್ ಮಾಡಿದ್ರಾಗ ಹಾಕ್ತೀನಿ. ಇದು ಸುಡೋದಿದ್ದಾಗನ, ಅಂದರೆ ಗ್ರೈಂಡ್ ಮಾಡಿದ ತಕ್ಷಣ ಡಬ್ಬ ತುಂಬಿಡಬಾರ್ದು, ಸ್ವಲ್ಪ ಆರಬೇಕಿದು. ಇನ್ನೊಂದು ಟ್ರಿಪ್ಪನ್ನು ಬೀಸಿದ್ರೊಳಗೆ ಹಾಕಿ ಸ್ವಲ್ಪ 10 ನಿಮಿಷ ಬಿಟ್ಟು ಆನಂತರ ಬಾಕ್ಸಿಗೆ ಹಾಕಿಟ್ಕೋಬೇಕು. ಎರಡು ಟ್ರಿಪ್ಪು ಗ್ರೈಂಡ್ ಮಾಡಿದ್ದಾಯಿತು. ಏನು ಚಂದ ಬಂದೈತೆ ನೋಡ್ರಿ, ಭಾರಿ ಘಮ ಘಮ ಅಂತತಿ, ರುಚಿನೂ ಹಂಗಾಗಿರ್ತತಿ. ಇದನ್ನು 2 ಕೈಲೇ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ 10 ನಿಮಿಷ ಬಿಟ್ಟು ಆರಿಂದ ಬಾಕ್ಸ್ ತುಂಬಿಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಶೇಂಗಾ ಚಟ್ನಿ ರೆಡಿ ಆಯಿತು. ನೀವು ಹಿಂಗೆ ಮಾಡ್ತೀರಾ? ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ನಾಗ ತಿಳಿಸ್ರಿ. ನೋಡ್ರಿ, ಏನು ಸೂಪರಾಗಿ ಬಂದೈತಿ ಚಟ್ನಿ ಪುಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ.